ವಿಕ್ಕಿ ಅವರೇ, ಹಾ ದಿನ ಬೆಳಗಾದ್ರೆ ನೀವು ಮ್ಯೂಸಿಕ್ ಮೂಲಕನೇ ಇದ್ ಮಾಡ್ತಿದ್ದಂಥವ್ರು. ಲೈಕ್ ಸಾಂಗ್ಸ್ ಆಗಿರ್ಬೋದು, ಪಟ ಪಟ ಅಂತ ಮಾತಾಡುವಂಥವ್ರು. ನೀವು ಹೇಳಿದ್ರೆ ಆಗ್ಲೇನೆ ಲಾಟ್ ಆಫ್ ಚೇಂಜಸ್ ಇದೆ, ಅಜಗಜಾಂತರ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನೀವು ಒಂದು ಸೈಕೋ ಕ್ಯಾರೆಕ್ಟರ್ನ ಮಾಡ್ತೀರಾ, ಅದ್ರ ಜೊತೆಗೆ ಬೇರೆ ಬೇರೆ ವೀಲ್ ಚೇರ್ ಅಲ್ಲೆಲ್ಲ ಬರ್ತೀರಾ. ಸೊ ಅಂತ ಒಂದು ಟೈಮಲ್ಲೆಲ್ಲಾನು ಕೂಡ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಓಡ್ತಿತ್ತು ಅಂತ, ಆ ಒಂದು ಪಾತ್ರಕ್ಕೂ ಅವಾಗ ಅವಾಗ ಆರ್ ಜೆ ವಿಕ್ಕಿ ಅವರು ಇನ್ವಾಲ್ವ್ ಆಗ್ತಿದ್ರು ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಹೇಳಿದ್ರಿ ಅಂತ ಹೇಳ್ಬಿಟ್ಟು ನೀವೇ ಹೇಳ್ತಿದ್ರಿ. ಅಲ್ಲ ಈಗ ಆರ್ ಜೆ ವಿಕ್ಕಿ ಅವ್ನು ಯಾವಾಗ್ಲೂ ಹಾಗೆ. ಈಗ ದಿನ ಬೆಳಗ್ಗೆ ಅಲ್ಲ, ರಾತ್ರಿ ನನ್ನ ಕಾರ್ಯಕ್ರಮ ಬರೋದು. ಆ, ರಾತ್ರಿ ಹೊತ್ತು ನಾನಾಗಿ ಮಾತಾಡೋದು ನನ್ನ ಶೋ ಅಲ್ಲಿ, ಬಿಗ್ ಎಫ್ ಎಂ ಅಲ್ಲಿ. ಅದನ್ನ ಹೊರತುಪಡಿಸಿ ಆರ್ಟಿಸ್ಟ್ ಆಗ್ಬೇಕು ಅಂದಾಗ ಈ ಕತೆ ಕೇಳಾದ್ಮೇಲೆ ನನಗೆ ಅರ್ಥ ಆಗಿದ್ದು, ಹೆಂಗ್ ನನ್ನ ನಂಬಿ ಕೊಟ್ಟಿದ್ದಾರೆ ಈ ಪಾತ್ರನ, ವಿಲ್ ಐ ಬಿ ಏಬಲ್ ಟು ಪುಲ್ ದಿಸ್ ಆಫ್. ಡೌನ್ಲೋಡ್ ಜಾಸ್ತಿ ತಗೊಳ್ತಿದ್ದೆ ಇವ್ರ ಹತ್ರ, ಪದೇ ಪದೇ ಪ್ರಶ್ನೆಗಳನ್ನು ಕೇಳೋದು, ಈ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಇವನ್ ಬಿಹೇವಿಯರು, ನ್ಯೂಯಾನ್ಸಸ್, ಕೆಲವು ಚಿಕ್ಕ ಚಿಕ್ಕ ವಿಚಾರಗಳನ್ನ ಹೇಳ್ಕೊಡಕ್ಕೆ ಶುರು ಮಾಡಿದ್ರು. ಈಗ ನನಗೆ ಒಂದ್ ಮಾತಲ್ಲಿ ಹೇಳಕ್ ಆಗಲ್ಲ, ಅಂದ್ರೆ ರಾಜೀವ ಇಸ್ ಅಂದ್ರೆ ಪಾತ್ರ ಮಾಡಿ ಬಹಳ ವರ್ಷ ಆಗಿದೆ ಅನ್ನೋದಲ್ಲ, ಚಿರಸ್ಥಾಯಿಯಾಗಿ ಮನಸ್ಸಲ್ಲಿ ಉಳ್ಕೊಳ್ಳೋ ಪಾತ್ರ ಮಾಡಿದೀನಿ ಅನ್ನೋ ಖುಷಿ ಇದೆ ನನಗೆ. ಯಾಕಂದ್ರೆ ಅದೊಂದು ಡೆಡ್ಲಿ ಎಕ್ಸ್ಪೀರಿಯನ್ಸ್. ವೀಲ್ ಚೇರ್ ಕೊಟ್ಟಿದ್ದಷ್ಟೇ ನನಗೆ ಗೊತ್ತು, ಬಟ್ ವೀಲ್ ಚೇರ್ ಪ್ರಾಕ್ಟೀಸ್ ಮಾಡಬೇಕು, ವೀಲ್ ಚೇರ್ ನನ್ನ ದೇಹದ ಅವಿಭಾಜ್ಯ ಅಂಗ ಅಂತ ಅನ್ಕೋಬೇಕು ಅಂದಾಗ ಒಂದಷ್ಟು ರಿಹರ್ಸಲ್ಸ್ ಎಲ್ಲ ಮಾಡ್ತಿದ್ದೆ. ಇವರು ಯಾವ್ದು ಸರ್, ಮಕ್ಕಳು ಆಟ ಆಡೋ ಸಾಮಾನ್ ತರ ಮಾಡ್ತಿದಾರಲ್ಲ ಸರ್, ಮಕ್ಕಳಿಗೆ ಕೊಟ್ಟಾಗಿದೆಯಲ್ಲ ಸರ್ ಅಂತ. ಅಂದ್ರೆ ಅದೊಂದು ಇನ್ವಾಲ್ವ್ಮೆಂಟ್ ಇರಬೇಕು. ಅಂಡ್ ಈಸ್ ಅ ಮ್ಯಾನ್ ಆಫ್ ಲಾಟ್ ಆಫ್ ಪೇಷನ್ಸ್, ಕಾಮ್ ಅಂಡ್ ಕಂಪೋಸ್ಡ್. ಹಿ ಡಸಂಟ್ ಗೆಟ್ ಆನ್ ಇಸ್ ನ ತಲೆ ಕೆಡ್ಸ್ಕೊಳ್ಳಲ್ಲ. ಆಗ್ಲಿಲ್ಲ ಸರ್, ಒನ್ ಮೋರ್ ಮಾಡೋಣ ಸರ್, ಒನ್ ಮೋರ್ ಮಾಡೋಣ, ಇಟ್ ಕುಡ್ ಹ್ಯಾವ್ ಬೀನ್ ಬೆಟರ್ ಸರ್ ಅಂತ. ಬಟ್ ಒಂದಂತೂ ಸತ್ಯ, ಒಂದ್ಸರಿ ಓಕೆ ಅನ್ಬಿಟ್ರೆ ಮತ್ತೊಂದು ಮಾಡ್ತೀನಿ ಅಂದ್ರೂ ತಗೊಳಲ್ಲ. ಅದು ಕಷ್ಟ ಇದೆ. ದಟ್ ಇಸ್ ಕ್ವೈಟ್ ಕನ್ವಿನ್ಸಿಂಗ್. ಕನ್ವಿನ್ಸ್ ಮಾಡೋದು ಕಷ್ಟ. ಸರ್ ಇಷ್ಟೇ ಸರ್ ನಾನು ಕೇಳಿದ್ದು, ಅಷ್ಟು ಮಾಡಿದ್ರೆ ಸರ್ ಥ್ಯಾಂಕ್ ಯು ಸರ್ ಅನ್ಬಿಡ್ತಾರೆ. ಸರ್ ಇನ್ನೊಂದು ಮಾಡ್ಬೋದಾ ಸರ್ ಅಂದ್ರೆ, ಸರ್ ಬೇಡ ಸರ್. ಅಂದ್ರೆ ಅವ್ರು ಥಿಂಕ್ ಮಾಡುವಂತದ್ದೇ ಫೈನಲ್. ಐ ಮೀನ್ ಎವ್ರಿ ಡೈರೆಕ್ಟರ್ ಡಸ್ ದಟ್ ಅಲ್ವಾ. ನಾವು ಕಷ್ಟಪಡೋದು ಆರ್ಟಿಸ್ಟ್ಗಳಾಗಿ ಒಂದು ಓಕೆ ಟೇಕ್ಗೆ ನಾವು ಒಂದೇ ಡೈಲಾಗ್ ಅನ್ನ 10 ತರ ಹೇಳ್ಬೋದು, ಬಟ್ 10 ತರದಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಗೊತ್ತಿಲ್ವಲ್ಲ. ಡೈರೆಕ್ಟರ್ ತಲೆಯಲ್ಲಿ ಇಟ್ಕೊಂಡ್ರೆ ಕ್ಯಾರೆಕ್ಟರ್ ಬಂದಿದ್ರೆ ಓಕೆ ಅನ್ಬಿಡ್ತಾರೆ. ಮೇ ಬಿ ನಾವು ಅದಕ್ಕಿಂತ ಚೆನ್ನಾಗಿ ಮಾಡಬಹುದಿತ್ತೇನೋ ಅಂತ ನಮ್ಗೆ ಅನ್ಸುತ್ತೆ, ಕೊರಿಯುತ್ತೆ, ಕಾಡುತ್ತೆ. ಬಟ್ ಇಫ್ ಈ ಸೇಸ್ ಓಕೆ, ಇಫ್ ಎನಿ ಡೈರೆಕ್ಟರ್ ಸೇಸ್ ಓಕೆ, ಇಟ್ಸ್ ಅ ಡನ್ ಡೀಲ್. ಒಂಥರ ರಾಜೀವ ಹೇಳಿದ್ನಲ್ಲ, ಮನ್ಸಲ್ಲಿ ಉಳ್ಕೊಳ್ಳೋ ಕ್ಯಾರೆಕ್ಟರ್ ನನಗೆ ಉಳ್ಕೊಂಡಿದ್ದಾನೆ. ಒಂದಷ್ಟು ಟ್ರಾವೆಲ್ ಮಾಡ್ತಾನೆ, ಆಸ್ಥಾನದ ಕಲಾವಿದ ಆಗಿದ್ದೀನಿ ಅಂತ ಭಾವಿಸ್ತೀನಿ. ಅಂದ್ರೆ ನಿಮ್ಮ ಮತ್ತೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಅವರ ಕಾಂಬಿನೇಷನ್ ಎಕ್ಸ್ಪೆಕ್ಟ್ ಮಾಡಬಹುದು ಸೀನ್ಸ್? ಇದೆ ಅದೊಂದು ಹೇಳಕ್ಕಾಗಲ್ಲ. ಇದೆ, ಪರವಾಗಿಲ್ಲ, ಹೇಳ್ಬೋದು. ಒಂದ್ ಸ್ವಲ್ಪ ಏನಾದ್ರು ಆ ಸೀನ್ ಇದ್ರೆ ಒಂದ್ ಸ್ವಲ್ಪ ರೀಕ್ರಿಯೇಟ್ ಮಾಡೋಣ. ಓ ಯಪ್ಪ, ವೀಲ್ ಚೇರ್ ಅಲ್ಲಿ ನೋಡ್ಕೊಳ್ಳೋಣ. ಏನ್ ಸರ್? ನಾನು ಮರ್ತೆ ಹೋಗಿದ್ದೀನಿ ಸರ್. ಪೇಮೆಂಟ್ ಕೊಟ್ಟಿರೋದು ನೆನ್ಪಿಟ್ಕೊಂಡಿದ್ದೀರಾ ಸರ್ ನೀವು? ಡೈಲಾಗ್ ಬರುತ್ತೆ, ಪೇಮೆಂಟ್ ಹೊಟ್ಟೆ ತುಂಬಿಸುತ್ತಲ್ಲ ಮುಂಜಾನ. ಆಕ್ಚುಲಿ ಅಂದ್ರೆ ಅದನ್ನ ರೀಕ್ರಿಯೇಟ್ ಮಾಡೋದಕ್ಕೆ ಬರೋದಿಲ್ಲ. ಅಂದ್ರೆ ಅದು ಆ ಥರದ, ಅಂದ್ರೆ ಡೈಲಾಗ್ ಬಾಜಿ ಸಿನಿಮಾ ಅಲ್ಲ ಇದು. ಅಂದ್ರೆ ಈಗ ನಿಮ್ಗೆ ಡೈಲಾಗ್ ಪ್ರಾಪರ್ ಡ್ರಾಮಾ ಸೀನ್ ಥರದ್ದಿದ್ರೆ, ಅದ್ರ ಡ್ರಾಮೆಟಿಕ್ ಇದಿದ್ರೆ ಮಾಡ್ಬೋದು, ರೀಕ್ರಿಯೇಟ್ ಮಾಡೋದಕ್ಕೆ ಏನು ಮಾಡ್ಬೋದು. ಬಟ್ ಅದು ಆ ಥರದ ಸಿನಿಮಾ ಅಲ್ಲ ಇದು. ಅಂದ್ರೆ ಆ ಥರದ ಸೀಕ್ವೆನ್ಸಸ್ ಇಲ್ಲ. ನಾವೇನೋ ಮಾಡಕ್ ಶುರು ಮಾಡಿದ್ರೆ ಏನ್ ಮಾಡ್ತಾ ಇದಾರೆ ಇವರು ಅಂತ ಅನ್ಸುತ್ತೆ, ತುಂಬಾ ಅಬ್ಸ್ಟ್ರಾಕ್ಟ್ ಅನ್ಸುತ್ತೆ. ಹಂಗ ಇಂಟರ್ವ್ಯೂ ಮೂಲಕನೂ ಸ್ವಲ್ಪ, ಇವಾಗ ಆಗ್ಲೇ ಟ್ರೈಲರ್ ಮೂಲಕ ಹೊಳ ಬಿಟ್ಟವ್ರೆ, ಸೊ ಇಂಟರ್ವ್ಯೂ ಮೂಲಕ ಒಂದ್ ಸ್ವಲ್ಪ ಬಿಡೋಣ ಅಂತ ಅನ್ಕೊಂಡೆ. ಸರ್ ನಾವು ಕೇಳ್ಬೇಕು ಮಂಜಣ್ಣಂಗೆ, ವಾಟ್ ವಾಸ್ ಯುವರ್ ರಿಯಾಕ್ಷನ್ ಆಫ್ಟರ್ ವಾಚಿಂಗ್? ನೀವ್ ಹೇಳಿ. ಯಾಕಂದ್ರೆ ನೀವು ನಮಗ್ ಒಂದೇ ಸಿನಿಮಾ ಸದ್ಯಕ್ಕೆ ಗ್ರೀನು, ನಿಮಗ್ 10 ಸಿನಿಮಾ. ನಮ್ ಕನ್ನಡ ಚಿತ್ರರಂಗದಲ್ಲಿ ಬರ್ತಿರುವಂತ ಎಲ್ಲಾ ಸಿನಿಮಾಗಳು ನಮ್ ಸಿನಿಮಾಗಳೇ, ಬಟ್ ಪ್ರಮೋಷನ್ ಮಾಡೋರಿಗೆ ಅದು ಸಪ್ರೇಟ್ ಲವ್ ಇರುತ್ತೆ. ನೀವ್ ಹೇಳಿ, ಗ್ರೀನ್ ಟ್ರೈಲರ್ ಹೇಗಿತ್ತು ಅಂತ. ದೀಪಾವಳಿ ಹಬ್ಬದ ದಿನ ಸತ್ಯ ಮಾತಾಡ್ಬೇಕು, ಭಗವಂತ ಮೆಚ್ತಾನೆ. ಅಲ್ಲ, ಇವಾಗ ನಾನು ರಾಜೀವ್ ಅವ್ರ ಹತ್ರ ಮಾತಾಡ್ತೀನಿ, ಆರ್ ಜೆ ವಿಕ್ಕಿ ಅವ್ರ ಹತ್ರ ಮಾತಾಡ್ತೀನಿ. ಆರ್ ಜೆ ವಿಕ್ಕಿ ಹತ್ರ ಇವತ್ತು ನೀವು ಬಂದಿರೋದು ರಾಜೀವ್ ಅವರಾಗೆ ಮಾತಾಡಿ. ಅವ್ನು ಕಣ್ಣೆಲ್ಲ ಒಂಥರ ಬಿಟ್ಕೊಂಡು ಬೇರೆ ಬೇರೆ ತರ ಇರ್ತಾರ. ಪರವಾಗಿಲ್ಲ, ಅದೊಂದು ಬೇಕಾಗುತ್ತೆ ನಮ್ಗೂನು, ಪ್ರೋಮೋಗೆಲ್ಲ ಚೆನ್ನಾಗಿ ಬರುತ್ತೆ ಅವಾಗ. ಆಕ್ಚುಲಿ ರಾಜೀವ ಮಾತಾಡಲ್ಲ. ಬಟ್ ಇಲ್ಲಿ ಇಷ್ಟೊಂದು ಮಾತಾಡ್ತಿದ್ರ. ಅದೇ ನೋಡಿ, ಜೀವನ ನಾನ್ ಮಾತಾಡ್ಕೊಂಡೆ ಬದುಕು ಕಟ್ಕೊಳ್ತಾನೋ ಇರೋದು. ಸರ್ ಡೈಲಾಗ್ಸ್ ಇಲ್ವಾ? ಅದೇ ಡೈಲಾಗ್ಸ್ ಇದೆ ಅಂದ್ರು ಇಲ್ಲ ಅಂತ ಹೇಳಿಲ್ಲ, ಹಿಂಗಂದ್ರೆ ಅಷ್ಟೇ. ಸರಿ ಆಯ್ತು, ಈಗ ಡೈಲಾಗ್ ಇಲ್ಲ ಅಂತ ಹೇಳಿದ್ರಿ ಸರ್, ಆ ಒಂದು ಯಾವ್ದಾದ್ರು ಒಂದು ಮೂಮೆಂಟ್ ರೀಕ್ರಿಯೇಟ್ ಮಾಡಿದ್ರೆ ನಿಮ್ಮ ಎಕ್ಸ್ಪ್ರೆಷನ್ ಇವ್ರ ಎಕ್ಸ್ಪ್ರೆಷನ್ ಏನಾದ್ರು ಅಂತ ಆಗುತ್ತಾ? ಇಲ್ಲ ಮಜಣ, ಆ ಥರ ನನಗೆ ನೆನಪಿಲ್ಲ ಈಗ. ಅಂದ್ರೆ ಅದು ಸರ್, ಅವ್ರ ಪಾತ್ರದ ಬಗ್ಗೆ ಸ್ವಲ್ಪ ಹೇಳ್ಬೇಡಿ ಅಂತ ಹೇಳಿದಾರೆ, ಬಟ್ ಎಕ್ಸ್ಪ್ರೆಷನ್ ಏನಿಲ್ಲಪ್ಪ, ಅವ್ರನ್ನ ಹಿಂಗೆ ಒಂದ್ಸಲ ನೋಡ್ತೀನಿ ನಾನು, ಅವರು ಒಂದ್ಸಲ ವಾಪಸ್ ಹಿಂಗೆ ನೋಡ್ತಾರೆ ಅಷ್ಟೇ. ಅದೇ ಥರದ್ದೇನೋ
ಏನ್ ಸರ್ ಫುಲ್ ಟ್ರೈನ್ ಮಾಡ್ತಾರೆ ಇಲ್ಲ ಇದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟಿದ್ದಾರೆ ಏನು ಹೇಳ್ಬಾರ್ದು ಅಂತ. ಮಂಜಣ್ಣ ಎಕ್ಸ್ಟ್ರಾ ಬೇರೆ ಕೊಟ್ಟವ್ರಾ? ಮಂಜಣ್ಣ ವಾಸ್ತವದಲ್ಲಿ ಹೇಳ್ಬೇಕು ಅಂದ್ರೆ ದಿಸ್ ಗ್ರೀನ್ ಇದೆಯಲ್ಲ, ಇಟ್ಸ್ ಅ ಥ್ರಿಲ್ಲರ್ ಸಬ್ಜೆಕ್ಟ್. ನಮ್ಗಿರೋ ಬಹಳ ಯಕ್ಷ ಪ್ರಶ್ನೆ ಅಂದ್ರೆ ಈ ಸಿನಿಮಾ ಒಳಗೆ ಏನಿದೆ ಅಂತ ನಾವ್ ಹೇಳ್ಬಾರ್ದು, ಆದ್ರೆ ಸಿನಿಮಾ ಬಗ್ಗೆ ಮಾತಾಡ್ಬೇಕು. ಅದಿದೆಯಲ್ಲ, ಒಂಥರ ಧರ್ಮ ಸಂಕಟ ಇದು. ಸರ್ ಗೊತ್ತು, ನನಗ್ ಗೊತ್ತು, ಎಲ್ಲ ಗೊತ್ತಿದೆ, ಬಟ್ ನಿಮ್ ಸಂಕಟ ನಿಮ್ಗೆ ಗೊತ್ತು, ನನ್ ಸಂಕಟ ನನಗೆ ಹುಳ ಬಿಟ್ಟಿದ್ದಾರೆ ಟ್ರೈಲರ್ ಮೂಲಕ. ಓಕೆ, ಬಟ್ ಅದಾದ ಅಲ್ಲಿ ಗಂಟ ವೇಟ್ ಮಾಡ್ಬೇಕಲ್ಲ. ಅಲ್ಲಿ ಗಂಟ ಏನಿಲ್ಲ, ಇನ್ನೊಂದ್ 3 ದಿವಸ, ಅಲ್ಲಿ ಗಂಟಲ್ಲ, ಇನ್ನೊಂದ್ 3 ದಿವಸ. ದೀಪಾವಳಿ ಇವತ್ತು 20ನೇ ತಾರೀಕು, 3 ದಿವಸಕ್ಕೆ ಬಂದ್ಬಿಡುತ್ತೆ ಅಲ್ವಾ. ಯಾವತ್ತು ಅಲ್ಲ, ನಾನೇನ್ ಅನ್ಕೊಂಡೆ, ಟ್ರೈಲರ್ ಬಿಟ್ಟಿದ್ದಾರೆ, ಆಡಿಯನ್ಸ್ ಎಲ್ಲ ನೋಡ್ತಾರೆ, ಆಂಕರ್ ಆಗಿ ಸ್ವಲ್ಪ ಏನಾದ್ರು ಸ್ವಲ್ಪ ಅವ್ರು ತಿಳ್ಕೊಳ್ಳೋಣ, ಸ್ವಲ್ಪ ಇನ್ನೊಂದ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ತಾವು ಸಿನಿಮಾದಲ್ಲಿ ಅಂತ ಅನ್ಕೊಂಡ್ರೆ. ಬಟ್ 3 ಜನಕ್ಕೂ ಕರೆಕ್ಟ್ ಆಗಿ ಸರಿ ಹೋಗಿದಾರ. ನೀವು ಅದೇನ್ ಹೇಳ್ತಾರಲ್ಲ, ಬೆಳಗ್ಗೆಯಿಂದ ತುಂಬಾ ಜನ ಕೇಳಿದ್ರು, ತುಂಬಾ ನಮಗೆ ಹೇಳಿ ಸಲ ಸರ್, ಹೇಳಿದ್ರು, ಯಾರಿಗೂ ಹೇಳಿಲ್ಲ. ಬಾಸ್ ಟಿವಿ ವೀಕ್ಷಕರಿಗೆ ಹೇಳಿ ಸರ್. ಹೇಳಿದಾರೆ ಬಾಸ್ ಡೈರೆಕ್ಟರ್. ಟಿವಿ ವೀಕ್ಷಕರಿಗೆ ಹೇಳ್ಬೇಕಾಗಿರೋದು ಇಷ್ಟೇನೆ, ನೀವೆಲ್ಲ ನಮ್ ಬಾಸ್ಗಳು. ಬಿಕಾಸ್ ಅಷ್ಟೇ. ಏನು ಹೇಳಕ್ ಬಂದ್ರು ಬರ್ತಾರೆ. ಯೋಚನೆ ಯಾಕೆ ಜೋಕೆ. ಇಟ್ ಇಸ್ ಅ ರಿಯಾಲಿಟಿ. ಅಂದ್ರೆ ಇದ್ರಲ್ಲಿ ಏನಿದೆ ಅಂತ ನಮಗ್ ಗೊತ್ತಿದೆ, ಬಟ್ ನಾವ್ ಹೇಳಂಗಿಲ್ಲ. ಅದು ಆಜ್ಞೆ ಆಗಿದೆ ನಿರ್ದೇಶಕರು. ಸರ್ ಹಿಂಗಂತೀರಿ, ರೋಲ್ ಕಟ್ ಆದ್ಮೇಲೆ ಆಮೇಲೆ ನೀವು ಸಾರ್ ಬನ್ನಿ ಸಾರ್ ಅಂತ ಕರಿತೀವಿ. ನನಗೆ ಸರ್ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೊತ್ತಿತ್ತು, ಆದ್ರೂ ಕೂಡ ಸ್ವಲ್ಪ ಏನಾದ್ರು ಒಂದ್ ಮಾಡಿ ಲಾಸ್ಟ್ ಇಂಟರ್ವ್ಯೂ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತಾಡ್ಸೋಣ ಅಂತ ಪ್ರಯತ್ನ ಪಟ್ಟೆ. ಬಟ್ ಅವ್ರು ಓಪನ್ ಆಗ್ತಿದ್ರೆ, ಬಟ್ ಅಲ್ಲೇ ಬರ್ತದೆ. ಅಂದ್ರೆ ಇವಾಗ ಏನ್ ಕೈ ಬಂದಿರ್ತದೆ, ಬಾಯ್ಗೆ ಬರ್ತಿಲ್ಲ ಅಂತಾರಲ್ಲ, ಸೊ ಇಲ್ಲಿ ಗಂಟೆ ಬರ್ತಾ ಅಲ್ಲಿ ಸ್ಟಾಪ್ ಆಗ್ಬಿಡ್ತಾರೆ. ಆತರ ನಾನು ಹಿಂಗಂತ ಗೊತ್ತಿದ್ರೆ ಮೊದ್ಲೇನೆ ಈ ತರ ಕೋರ್ಟಲ್ಲೆಲ್ಲ ಇದು ಆಜ್ಞೆ ಮಾಡಿಸ್ಕೊಂತಾರಲ್ಲ, ಆಣೆ ಆತರ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಪ್ರಮಾಣ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇವ್ರು ನಿಮಗಿಂತ ಮುಂಚೆ ಓದ್ ಹೇಳ್ಬಾರ್ದು ಅಂತ. ಹೇಳ್ಬಾರ್ದು. ಸರ್, ಈ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಸರ್ ಏನ್ ಹೇಳ್ತೀರಾ? ಸಾಂಗ್ಸ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದಾ? ಸುಮ್ನೆ ಹಿಂಗ್ ಕಾಣ್ತಾರ ಅಷ್ಟೇ ಅವರು. ಯಾರು? ನಾವೇನಾದ್ರು ಹೇಳಿದ್ರೆ ಅಲ್ಲಿ ಒಂದ್ ರೂಮ್ ಮಾಡಿದಾರೆ, ಕೋಲ್ ತಗೊಂಡು ಅವ್ರ ಟೀಮ್ ಜೊತೆಗೆ ನನಗೂ ವಿಕ್ಕಿಗೂ ಹಿಡಿದು ಬಾರಿಸ್ತಾರೆ. ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಸರ್. ಇದು ಕಟ್ ಮಾಡ್ರಿ, ಪಕ್ಕ ಇಲ್ಲ, ನೀವೇನ್ ಹೇಳಿದ್ರು ಕಟ್ ಆಗಲ್ಲ ಸರ್. ಪಾಪ ಹೇಳಿ ಸರ್, ಮ್ಯೂಸಿಕ್ ಬಗ್ಗೆ. ಒಳ್ಳೆ ಮಂಚ ಸರ್. Music ಬಗ್ಗೆ ಎಸ್ ಸರ್, ಮ್ಯೂಸಿಕ್ ಅನದರ್ ಮೇಜರ್ ರೋಲ್ ಸರ್. ಇದರಲ್ಲಿ ಚಾಲೆಂಜ್ ಏನಂತಂದ್ರೆ ಸರ್, ಈ ಸರ್ಗೆ ಏನೇನೋ ಕೇಳ್ತಿದ್ರಲ್ಲ ನಿಮ್ದ್ರಲ್ಲಿ ಏನಿದೆ ಅಂತ. ಸೊ ಇದರಲ್ಲಿ ನೀವು ಎಲ್ಲ ಟೆಕ್ನಿಷಿಯನ್ಗೂ ಕೇಳ್ಬೇಕು ಆ ಥರ. ಆ್ಯಕ್ಚುಲಿ ಆ ಥರದ್ದು, ಯಾಕಂದ್ರೆ ಎಲ್ರಿಗೂ ಅವ್ರದ್ದೇ ಆದಂಥ ಚಾಲೆಂಜ್ ಇರುತ್ತೆ. ಆಮೇಲೆ ಎಕ್ಸಿಸ್ಟಿಂಗ್ ಇದ್ರೆ ಇದ್ರದ್ದು ರೆಫರೆನ್ಸು ಅಂತ ಅಂದ್ಬಿಟ್ಟು ಮಾಡ್ಬೋದು ಸರ್. ಒಂದು ಎಲ್ಲ ಫಿಕ್ಷನ್ ಒಂದು ಇಮ್ಯಾಜಿನರಿ ಆಗಿದ್ರೆ ಅವ್ರಿಗೆಲ್ಲವೂ ನನ್ನ ತಲೆಯಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡಿಸೋದು ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಅದೇ ರೀತಿ ಆರ್ಟ್ ಡೈರೆಕ್ಟರ್ಗೆ, ಮ್ಯೂಸಿಕ್ಕು, ಸೌಂಡ್ ಎಫೆಕ್ಟ್ಸು, ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೂ ಇದು ಫ್ರೆಶ್ ಆಗೇ ನಾನು ಹೇಳಬೇಕಾಗುತ್ತೆ. ಇದು ಹಿಂಗೆ ಬರಬೇಕು, ಹಿಂಗೆ ಇರಬೇಕು ಅಂತ. ಅದರಲ್ಲಿ ಮ್ಯೂಸಿಕ್ ಹ್ಯಾಸ್ ಪ್ಲೇಡ್ ಅ ವೆರಿ ಮೇಜರ್ ರೋಲ್ ಸರ್. ನಿಮಗೆ ಪ್ರತಿಯೊಂದು ಸೀನ್ಗಳು ಆ ಲೆವೆಲ್ ಇಂಪ್ಯಾಕ್ಟ್ ಕೊಡುತ್ತೆ ಅಂತಂದರೆ, ಪ್ರೀ ಕ್ಲೈಮ್ಯಾಕ್ಸಲ್ಲಿ ಸರ್ದು ಕೆಲವೊಂದು ಸೀನ್ ಬಂದಾಗ ಆ್ಯಕ್ಚುಯಲ್ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಇದೆ. ಇಂಟ್ರೋಲ್ ಬ್ಲಾಕಲ್ಲಿ ಸರ್ದು ಸೀನ್ಗಳು ಬಂದಾಗ ಅಲ್ಲಿ ಗೂಸ್ ಬಂಪ್ ಸೀನ್ಗಳಿದೆ. ದೇರ್ ಆರ್ ಲಾಟ್ ಆಫ್ ಸೀನ್ಸ್ ಸರ್, ಗೂಸ್ ಬಂಪ್ ಮೂಮೆಂಟ್ಸ್ಗಳು ಆ್ಯಕ್ಚುಲಿ. ಸೊ ಆ ಥರ ಎಲ್ಲ ಇರೋದ್ರಿಂದ ಅದಕ್ಕೆಲ್ಲ ಕಾರಣ ಮ್ಯೂಸಿಕ್ಕು. ಅದಕ್ಕೆ ತಕ್ಕಂಗೆ ಬರ್ತಾರೋ ವಿಜುವಲ್ಸು, ಅದ್ರ ತಕ್ಕನಂಗೆ ಅವರು ಸ್ಟೋರಿ ಕನೆಕ್ಟ್ ಆಗ್ತಾರೋ ರೀತಿ, ಇದೆಲ್ಲವೂ ಒಂದು ರೀತಿ ದೊಡ್ಡ ಇಂಪ್ಯಾಕ್ಟ್ ಅಂತೂ ಕ್ರಿಯೇಟ್ ಮಾಡುತ್ತೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.